ದೇಶಕ್ಕಾಗಿ ಮಿಡಿಯದ ರಕ್ತ, ರಕ್ತವೇ ಅಲ್ಲ, ರಕ್ತವೇ ಅಲ್ಲ. ದೇಶಕ್ಕಾಗಿ ಮಿಡಿಯದ ಹೃದಯ, ಹೃದಯವೇ ಅಲ್ಲ, ಹೃದಯವೇ ಅಲ್ಲ. ಮಂಡ್ಯ ಜನರ ರಕ್ತದಲ್ಲಿದೆ. ಬಂಧುಗಳೇ, ಒಂದಕ್ಕೆ ಹೋರಾಟದ ಕಿಚ್ಚು ಅಣಿಯದಿರಲಿ, ಹೋರಾಟದ ಉತ್ಸಾಹ ರೂಪದಿರಲಿ. ಹೆಜ್ಜೆ ಹೆಜ್ಜೆ ಕುಳಿತಕ್ಕೆ ನೆಲೆಯ ಕಂಪನ, ಹೆಜ್ಜೆ ಹೆಜ್ಜೆ ಕುಳಿತಕ್ಕೆ ನೆಲೆಯ ಕಂಪನ. ಪೊಲೀಸರ ದೌರ್ಜನ್ಯಕ್ಕೆ ಹೇಳಿದಿಕ್ಕಾರ, ದೌರ್ಜನ್ಯಕ್ಕೆ ಹೇಳಿದಿಕ್ಕಾರ. ಬ್ರಿಟಿಷರ ದೌರ್ಜನ್ಯವನ್ನು ನಾವು ನೋಡ್ತಾ ಇದ್ದೇವೆ. ಬ್ರಿಟಿಷರ ವಿರುದ್ಧ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಯುವಕರಿಗೆ ಯಾವ ರೀತಿ ಹೋರಾಟವನ್ನು ಮಾಡಿದ್ರು, ಆ ಮಾದರಿಯಲ್ಲೇ ಸುಭಾಷ್ ಚಂದ್ರ ಬೋಸ್ ಅವರ ತಾಯಿಯಾಗಿ ಚಂದ್ರಶೇಖರ್ ಆಜಾದ್ ಅವರ ತಾಯಿ ಇದನ್ನೇ ಮಾಡಿದ್ದು. ಮಾತೆಯರು ದೇಶಭಕ್ತರ ಮಾತೆಯರು ಮಾಡಿದ ಇದನ್ನೇ ಇಂದು ಮಾತೆಯರು ಧ್ವಜ ಕಟ್ಟುತ್ತಿದ್ದಾರೆ. ಅದು ಕೂಡ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರೀತಿಯಲ್ಲೇ ಇನ್ನು ನಮ್ಮ ಮಾತೆಯರು ಹೋರಾಟಕ್ಕೆ ಇಳಿದಿದ್ದಾರೆ. ಭಗತ್ ಸಿಂಗ್ ಗಳಿದ್ದೀರಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೋರಾಡಿದ್ದು ಹೀಗೇನೆ ನಿಮ್ಮ ಹಾಗೇನೆ ಹೋರಾಟ ಮಾಡಿದ್ದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಕಿತ್ತೂರು ಚೆನ್ನಮ್ಮ ವನಕ್ಕೆ ಹೋಗುವ ಈ ವೀರಾಗ್ರಣಿಗಳು, ಈ ವೀರ ವನಿತೆಯರು ಹೋರಾಡಿದ್ದು ನಿಮ್ಮ ಹಾಗೇನೆ.
ಕೊಟ್ರಾ ಅವಿನಾಶ್ ನೀವು ಎಲ್ಲ
ಜನರ ಭಾವನೆ ವಿರುದ್ಧವಾಗಿದ್ದಾರೆ. ಮುಂದೆ ಹೋರಾಟ ಸರ್. ನಾಳೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀರಿ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕರ್ನಾಟಕದ ರಾಜ್ಯದಲ್ಲಿ ಹನುಮಂತನ ಧ್ವಜಕ್ಕೆ ಅವಮಾನ ಮಾಡಿದರೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಮತ್ತೆ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಕಾಂಗ್ರೆಸ್ ಅವರು, ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ.
ಇಡೀ ರಾಜ್ಯಾದ್ಯಂತ ರಾಜ್ಯ ಅಧ್ಯಕ್ಷರ ಜೊತೆ ಮಾತಾಡಿದಿರಿ. ಇಡೀ ರಾಜ್ಯಾದ್ಯಂತ ಹನುಮಂತನಿಗೆ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ಅದರ ವಿರುದ್ಧವಾದಂತ ಹೋರಾಟವನ್ನ ನಾವು ಮಾಡ್ತೀವಿ. ನಾಳೆ ಇಲ್ಲಿಂದ ಪಾದಯಾತ್ರೆನೂ ಕೂಡ ಮಾಡ್ತಾರೆ. ಪಾದಯಾತ್ರೆ ಮುಖಾಂತರ ಜಿಲ್ಲಾಧಿಕಾರಿ ಮುಚ್ಚಿಗೆ ಹಾಕ್ತೀರಿ. ಇದನ್ನು ಇಲ್ಲಿಗೆ ಬಿಡಲ್ಲ. ಯಾವ ರೀತಿ ದತ್ತಪೀಠ ಆಯ್ತು ಅದೇ ರೀತಿ ಇದನ್ನು ಕೂಡ ಒಂದು ದತ್ತಪೀಠದ ತರ ಹೋರಾಟವನ್ನ ನಾವು ಮಾಡ್ತೀರಿ. ಇದನ್ನ ಬಿಡಲ್ಲ. ಹನುಮಂತನ ದೇವಸ್ಥಾನದ ಎದುರುಗಡೆ ಹನುಮಂತನಿಗೆ ಬಾವುಟ ಹಾಕಕ್ಕೆ ಅಧಿಕಾರ ಇಲ್ಲ ಅಂದ್ರೆ ಇವ್ರು ಯಾರ್ರಿ ಕಾಂಗ್ರೆಸ್ ಅವ್ರು ಕೇಳಕ್ಕೆ? ಇವ್ರಿಗೇನು ಯೋಗ್ಯತೆ ಇದೆ? ದೇವಸ್ಥಾನದ ಮುಂದೆ ಹನುಮಂತ ಬಾವುಟ ಹಾಕಕ್ಕೆ ಯಾರನ್ನ ಕೇಳ್ಬೇಕು? ಇವ್ರನ್ನ ಹನುಮಂತನ ದೇವಸ್ಥಾನ ಮುಂದೆ ಹನುಮಂತನ ಬಾವುಟ ಹಾಕಕ್ಕೆ ಯಾರನ್ನ ಕೇಳಬೇಕು? ಈ ಭಕ್ತ ಒಂದ್ ರೀತಿ ಭಕ್ತರಿಗೆ ಲಾಠಿ ಏಟು ಹೊಡೆದು ಹೆಣ್ಣು ಮಕ್ಕಳನ್ನೆಲ್ಲ ಹೊಡೆದಿದ್ದಾರೆ. ಇದು ದೌರ್ಜನ್ಯ, ಗೂಂಡಾಗಿರಿ ಸರ್ಕಾರ. ಸಿದ್ದರಾಮಯ್ಯನವರ ಎದೆಯಲ್ಲಿ ಟಿಪ್ಪು ಸುಲ್ತಾನ್ ಇದ್ದಾನೆ. ಬಾಯಲ್ಲಿ ಮಾತ್ರ ರಾಮ, ಹೆಸರಲ್ಲಿ ಮಾತ್ರ ರಾಮ. ಅವನ ಹೃದಯ ಪೂರ್ತಿ ಟಿಪ್ಪು ಸುಲ್ತಾನೇ ಸುತ್ತಕೊಂಡಿದ್ದಾರೆ. ಇಡೀ ಕಾಂಗ್ರೆಸ್ ಯಾವ ಹನುಮಾನ್ನ ಎದುರಾಕೊಂಡಿದ್ದಾರೆ. ಯಾವ ರೀತಿ ಹನುಮಂತ ಲಂಕೆಗೆ ಬೆಂಕಿ ಇಟ್ಟ ಹಂಗೆ ಕಾಂಗ್ರೆಸ್ಗೆ ಹನುಮಂತ ಬೆಂಕಿ ಇಟ್ಟೇ ಇಡ್ತಾನೆ. ಇದು JDS ಜೊತೆ ಹೋರಾಟವನ್ನ ಮಾಡ್ತೀರಿ. JDS BJP ಒಟ್ಟಾಗಿ ಹೋರಾಟ ಮಾಡ್ತೀರಿ ಅಂತ್ಯವರೆಗೂ. ಮತ್ತೆ ಇಲ್ಲಿ ರಾಷ್ಟ್ರಧ್ವಜನೂ ಹಾರ್ಲಿ, ಹನುಮಂತನ ಧ್ವಜನೂ ಹಾರ್ಲಿ, ಎರಡೂ ಧ್ವಜ ಹಾರ್ಲಿ. ಜಿಲ್ಲಾಡಳಿತಕ್ಕೆ ಜೈ ಶ್ರೀರಾಮ್. ಪೌರ ಸುಧಾರವಾನಗಿ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಧಿಕಾರ ಜಿಲ್ಲಾಡಳಿತಕ್ಕೆ भारत माता की
ಹೊರಗಡೆ ಹೋಯ್ತಾರಲ್ಲ भारत माता के जय, भारत माता के ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಭ್ರಷ್ಟ ಮುಖ್ಯಮಂತ್ರಿಗೆ ಧಿಕ್ಕಾರ ಧಿಕ್ಕಾರ ಭ್ರಷ್ಟ ಮುಖ್ಯಮಂತ್ರಿಗೆ ಧಿಕ್ಕಾರ ಧಿಕ್ಕಾರ ಸರ್ಕಾರದ ಏನೊಂದು ಕ್ರಮ ಭಗವಧ್ವಜವನ್ನು ಆರಿಸಿರೋದನ್ನ ಇಳಿಸಿ ಏನೊಂದು ಇಲ್ಲಿ ಉದ್ವೇಗದ ವಾತಾವರಣ, ಜನರ ಭಾವನೆಯ ವಿರುದ್ಧವಾಗಿ ಸರ್ಕಾರ ಇಲ್ಲೇನು ಕ್ರಮವನ್ನು ವಹಿಸಿದೆಯೋ ಅದನ್ನು ಸಂಪೂರ್ಣವಾಗಿ ಖಂಡಿಸ್ತೇನೆ. ಜನರು ಬಹಳಷ್ಟು ಭಾವನಾತ್ಮಕವಾಗಿ ತಮ್ಮ ಸ್ವಂತ ಹಣದಲ್ಲಿ ಧ್ವಜಸ್ತಂಭವನ್ನು ನಿಲ್ಲಿಸಿದ್ದಾರೆ. ಸರ್ಕಾರ ದುಡ್ಡಲ್ಲಿ ನಿಲ್ಲಿಸಿರೋದಲ್ಲ, ತಮ್ಮ ಸ್ವಂತ ಹಣದಲ್ಲಿ ಭಗವಧ್ವಜದ ಸ್ತಂಭವನ್ನು ನಿಲ್ಲಿಸಿದ್ದಾರೆ. ಅಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿದ್ದಾರೆ, ನಾಡಧ್ವಜವನ್ನು ಹಾರಿಸಿದ್ದಾರೆ, ಭಗವಧ್ವಜವನ್ನು ಹಾರಿಸಿದ್ದಾರೆ. ಇವತ್ತು 500 ವರ್ಷದ ನಂತರ ರಾಮ ಮಂದಿರ ನಿರ್ಮಾಣ ಆಗಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಹಾಗಾಗಿ ಬಹಳಷ್ಟು ಭಾವನಾತ್ಮಕವಾಗಿ ಜನ ಭಗವಧ್ವಜವನ್ನು ಹಾರಿಸಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಇದೊಂದೇ ಇವರಿಗೆ ಖಂಡಿತ. ಇಲ್ಲೇನು ಪಂಚಾಯಿತಿಯಲ್ಲೂ ನಿರ್ಣಯ ಮಾಡಿದ್ದಾರೆ, ಕಾನೂನಾತ್ಮಕವಾಗಿ ಪಂಚಾಯಿತಿನಲ್ಲಿ ನಿರ್ಣಯ ಮಾಡಿದ್ದಾರೆ. ಆ ನಿರ್ಣಯ ಮಾಡಿರೋದನ್ನ ಸರ್ಕಾರ ಪ್ರಶ್ನೆ ಮಾಡಬೇಕಿದ್ರೆ ಅವ್ರಿಗೆ ರೈಟಿಂಗ್ನಲ್ಲಿ ಕೊಡ್ಬೋದಿತ್ತು ನೋಟಿಸ್ ಕೊಟ್ಟು ಈ ಪ್ರಕಾರವಾಗಿ ಕಾನೂನು ಉಲ್ಲಂಘನೆ ಆಗಿದೆ ಅನ್ನೋಂಥದ್ದನ್ನ ತಿಳಿಸ್ಬೋದಿತ್ತು. ಅದಕ್ಕೆ ಉತ್ತರ ಕೊಡ್ತಿದ್ರು ಪಂಚಾಯಿತಿ ಮತ್ತು ಗ್ರಾಮಸ್ಥರು ಉತ್ತರ ಕೊಟ್ಟು ನ್ಯಾಯಯುತವಾಗಿ ನ್ಯಾಯಾಲಯದಲ್ಲೂ ಇದನ್ನ ಪ್ರಶ್ನೆ ಮಾಡಬಹುದಿತ್ತು. ಇದು ಯಾವುದಕ್ಕೂ ಅವಕಾಶ ಕೊಡೋದೆ ಏಕಾಏಕಿ ರಾತ್ರೋರಾತ್ರಿ ಬಂದು ಇಲ್ಲಿ ಜನರ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿ, ಅನ್ಯಾಯವನ್ನು ಮಾಡಿ, ಅವ್ರನ್ನ ಎಳೆದಾಡಿ ತೆಳ್ಳಾಡಿ ಹೆಂಗಸರು ಮಕ್ಕಳು ಹಿರಿಯರಿಗೆ ಒಡೆದು ಬಡ್ದು ಇವೆಲ್ಲ ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ನ್ಯಾಯ ಇದೆ? ಈ ಸರ್ಕಾರ ಇಷ್ಟು ದ್ವೇಷಿಸಬಾರ್ದು, ಇಷ್ಟು ವಿರೋಧಿಸಬಾರ್ದು. ರಾಮ ಅಂದ್ರೆ ಇವ್ರಿಗೆ ಇಷ್ಟೊಂದು ದ್ವೇಷನಾ? ರಾಮ ಇವ್ರಿಗೆ ಏನ್ ಮಾಡಿದ್ದಾರೆ? ರಾಮ ರಾಜ್ಯ ಕಟ್ಟಬೇಕು ಅನ್ನೋಂಥದ್ದು ಮಹಾತ್ಮ ಗಾಂಧಿಯವರ ಕಲ್ಪನೆ ಆಗಿದೆ. ರಾಮ ರಾಜ್ಯ ನಿರ್ಮಾಣ ಆಗಬೇಕು ಅಂತ ಇಡೀ ಭಾರತೀಯರ ಕನಸಾಗಿದೆ. ಆ ಕನಸು ನನಸಾಗ್ತಿರುವಂತ ಈ ಕಾಲದಲ್ಲಿ ಕೆರಗೋಡ್ನಲ್ಲಿ ಮಾಡಿರುವಂತ ಸರ್ಕಾರದ ಈ ಕೃತ್ಯವನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಅದರಲ್ಲೂ ರಜೆ ದಿನ, ಶನಿವಾರ ಭಾನುವಾರ ರಜೆ ದಿನ ಬಂದು ಯಾವ ನೋಟಿಸು ಕೊಡದೆ ಏಕಾಏಕಿ ಸರ್ಕಾರದಲ್ಲಿ ಅಧಿಕಾರಿಗಳು ತಮ್ಮ ಅಧಿಕಾರ ದುರ್ಬಳಕೆಯನ್ನು ಮಾಡಿದ್ದಾರೆ. ಈ ದುರ್ಬಳಕೆ ಮತ್ತು ದೌರ್ಜನ್ಯವನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ನಾವು ರಾಜಕಾರಣ ಮಾಡ್ತಿಲ್ಲ, ನಾವು ನಮ್ಮ ಪಾಡಿಗಿದೆ. ಇಲ್ಲಿ ನೋಡಿ, ಗ್ರಾಮದಲ್ಲಿ ಎಲ್ಲಾ ಜನನೂ ಇದ್ದಾರೆ, ಎಲ್ಲಾ ರೀತಿ ಜನನು. ಇಲ್ಲಿ ಯಾರನ್ನು ಗೆಲ್ಸಿದ್ದಾರೆ? ಏನೋ ಒಳ್ಳೆ ಜನ, ರಾಮನ್ ಭಕ್ತರು ಇರ್ತಾರೆ, ನಮ್ಮ ಭಾವನೆನ ಗೌರವಿಸ್ತಾರೆ ಅಂತ ಕಾಂಗ್ರೆಸ್ಗೆ ಅವಕಾಶ ಕೊಟ್ಟವ್ರೆ. ಇವ್ರು ರಾಕ್ಷಸರು ಆಗಿದ್ದಾರೆ. ಇವ್ರು ರಾಮನ್ ಭಕ್ತರಲ್ಲ, ಇವರು ರಾಕ್ಷಸರು ಅನ್ನುವಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ವ್ಯಕ್ತಪಡಿಸಿದೆ. ಇಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ. ಆದ್ರೆ ಅವಕಾಶ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷಕ್ಕೆ. ಆದ್ರೆ ಇವರು ಮನುಷ್ಯನ ತರ ನಡ್ಕೋತಿಲ್ಲ, ರಾಕ್ಷಸರಾಗಿದ್ದಾರೆ. ರಾಮನಾಗಿ ಅಂತ ಕೇಳ್ತಾ ಇದೀವಿ. ರಾಮ ಭಕ್ತರಾಗಪ್ಪ, ರಾಮನ ಮರ್ಯಾದಾ ಪುರುಷರಾದಂತ ರಾಮನ ರೀತಿ ನಡ್ಕೊಳ್ಳಿ, ನಿಮ್ ನಡವಳಿಕೆಗಳು ಚೆನ್ನಾಗಿರ್ಲಿ ಅಂತ ಜನ ಬಯಸ್ತಿದ್ದಾರೆ. ಆದ್ರೆ ಇವರು ನಾವು ರಾಮ ಆಗಲ್ಲ, ನಾವು ರಾಕ್ಷಸರು ಅಂತ ತೋರಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಯಾವ ಕಾರಣದಲ್ಲೂ ಬಿಜೆಪಿಯವರು, ಯಾವ ಕಾರಣದಲ್ಲೂ ಜೆಡಿಎಸ್ನವರು ಯಾವ ರಾಜಕೀಯನೂ ಮಾಡಿಲ್ಲ. ರಾಜಕೀಯ ಮಾಡ್ತಿರೋರು ಕಾಂಗ್ರೆಸ್ ಅವರು. ಸೆಲ್ಫ್ ವಿಕೆಟ್ ಅವರೇ ತಮ್ಮ ಅಧಿಕಾರದ ದುರ್ಬಳಕೆಯನ್ನು ಮಾಡಿ ಜನನ ವಿರೋಧ ಮಾಡ್ಕೊಂಡಿದ್ದಾರೆ, ಜನರ ಭಾವನೆಗೂ ವಿರುದ್ಧವಾಗಿದ್ದಾರೆ.
ನೋಡಿ, ನಾವೇನ್ ರಾಷ್ಟ್ರಧ್ವಜ ಆರಿಸಬಾರ್ದು ಅನ್ನೋ ವಿರೋಧ ಇಲ್ಲ, ಜನನೇ ಆರಿಸ್ತಾ ಇದ್ರು. ಈಗ ಗಣರಾಜ್ಯೋತ್ಸವವನ್ನು ಮಾಡಿದ್ರು, ರಾಷ್ಟ್ರಧ್ವಜವನ್ನು ಆರಿಸಿದ್ರು. ಏನ್ ಜನ ಏನು ಇವ್ರು ಬಂದು ಆರಿಸಿದ್ರ? ಜನನೇ ಇಲ್ಲಿ ಆರಿಸಿದ್ರು. ಇವ್ರನ್ನ ಕೇಳ್ಕೊಂಡು ದೇಶಭಕ್ತಿ ತೋರಿಸಬೇಕಾಗಿಲ್ಲ. ಕಾಂಗ್ರೆಸ್ ಅವ್ರಿಗಂತೂ ದೇಶಭಕ್ತಿ ಇಲ್ಲ. ಈ ಕೆರಗೋಡಿನ ಗ್ರಾಮಸ್ಥರಿಗೆ ದೇಶಭಕ್ತಿ ಇದೆ, ರಾಮನ ಭಕ್ತಿನೂ ಇದೆ. ಹಾಗಾಗಿ ಇಲ್ಲಿ ಭಗವಧ್ವಜವನ್ನು ಆರಿಸೋದೇ ನಮ್ಮ ಮುಖ್ಯ ಗುರಿ. ಅದನ್ನು ಆರಿಸ್ತೀವಿ, ಆರಿಸೋರ್ಗು ಆರಿಸ್ತೀವಿ. ಹಾಗಾಗಿ ಯಾವ ಕಾರಣದಲ್ಲೂ ಈ ಸರ್ಕಾರ ಯಾವ ಒಂದು ಭಗವಧ್ವಜವನ್ನು ಆರಿಸಲಿಕ್ಕೆ ಅಡ್ಡ ಇದ್ದಾರೋ, ಹೇಗೆ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಆರಿಸಲಿಕ್ಕೆ ವಿರುದ್ಧ ಇದ್ದಂತವರು ಕಾಂಗ್ರೆಸ್ ಸರ್ಕಾರದವರು, ಇಲ್ಲಿ ಇದ್ದಕ್ಕಿದ್ದಾಗೆ ದೇಶಭಕ್ತಿ ಬಂದ್ಬಿಡ್ತೇವೆ ಇವರಿಗೆ. ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜ ಹಾಕಕ್ಕೆ ವಿರುದ್ಧವಾಗಿದ್ದವರು ಇಲ್ಲಿ ಇದ್ದಕ್ಕಿದ್ದಂಗೆ ದೇಶಭಕ್ತಿನ ಇವರಿಗೆ ದೇಶಭಕ್ತಿ ಬಂದ್ಬಿಡ್ತು. ಇಲ್ಲಿ ಇವರು ಬರೀ ಕೂತಂತ್ರ ಜನರ ಭಾವನೆಯನ್ನ ಕೆರಳಿಸ್ತಾ ಇದ್ದಾರೆ, ಅವರ ಅಧಿಕಾರವನ್ನ ಪ್ರಯೋಗ ಮಾಡ್ತಿದ್ದಾರೆ. ನಮ್ಮನ್ನು ಎದುರಿಸಬಹುದು, ರಾಮ ಭಕ್ತರನ್ನು ಎದುರಿಸಬಹುದು ಅನ್ಕೊಂಡಿದ್ದಾರೆ. ಖಂಡಿತ ಇವ್ರು ಎದುರಿಸಕ್ಕಾಗಲ್ಲ. ಇವ್ರಿಗೆ ತಿರುಗೇಟನ್ನು ಇವತ್ತು ಜನ ಕೊಡ್ತಾರೆ ಸರಿಯಾಗಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಪ್ರತಿಪಕ್ಷದ ನಾಯಕರಾದಂತ ಅಶೋಕಣ್ಣ ನಾಯಕ ಏನೇ ಗಲಾಟೆ ಆದ್ರೂ ಕೂಡ ಸರ್ಕಾರನೇ ಇದಕ್ಕೆ ನೇರ ಕಾರಣ. ನೋಡಿ, ಧ್ವಜವನ್ನ 108 ಅಡಿ ಧ್ವಜ ಮಾಡಕ್ಕೆ ಒಂದಿನದಲ್ಲೇ ಮಾಡಲ್ಲ. ಕಳೆದ 2 ತಿಂಗಳಿಂದ ಹನುಮಾನ್ ಭಕ್ತರು, ರಾಮ ಸೇವಾ ಮಂಡಳಿ ಅವರೆಲ್ಲರೂ ಕೂಡ ಧ್ವಜವನ್ನ ಕಳೆದ 1 ವಾರದಿಂದ ಹಾಕಿದ್ದಾರೆ, ಒಂದಿನ ಏನು ಹಾಕಿಲ್ಲ. ಇಲ್ಲಿ ಕಾಂಗ್ರೆಸ್ ಅವ್ರನ್ನ ಈ ಒಂದು ಇನಾಗ್ರೇಷನ್ಗೆ ಧ್ವಜ ಹಾರಿಸುವಂತದ್ಕೆ ಕಾಂಗ್ರೆಸ್ ಅವ್ರನ್ನ ಕರೆದಿಲ್ಲ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಚಿತಾವಣೆ ಮಾಡಿ ಇವತ್ತು ರಾಷ್ಟ್ರಧ್ವಜವನ್ನ ಹಾರಿಸಿದ್ದಾರೆ. ನಮ್ದೇನು ರಾಷ್ಟ್ರಧ್ವಜ ಅವ್ರಿಗಿಂತ ಜಾಸ್ತಿ ನಮ್ಮ ಪ್ರೀತಿ ಇದೆ. ನಾವೇನು ಪಾಕಿಸ್ತಾನ ಸಪೋರ್ಟರ್ಸ್ ಅಲ್ಲ. ನಾವು ಪಾಕಿಸ್ತಾನ ಸಪೋರ್ಟರ್ಸ್ ಯಾರು ಭಯೋತ್ಪಾದಕರಿಗೆ ಕರ್ನಾಟಕದಲ್ಲಿ ಯಾರು ಬಿರಿಯಾನಿ ಕೊಡಿಸ್ತಾ ಇದ್ದಾರೆ ಇದೆಲ್ಲ, ಮತ್ತೆ ನಮ್ಮ ಬ್ರದರ್ಸ್ ಅವರು ಬಾಂಬ್ ಬ್ಲಾಸ್ಟ್ ಮಾಡೋರೆಲ್ಲ ನಮ್ಮ ಬ್ರದರ್ಸ್ ಅನ್ನೋರು ಯಾರು ಅಂತ ಕರ್ನಾಟಕದ ಜನತೆಗೆ ಚೆಂದಾಗಿ ಗೊತ್ತಿದೆ. ಅವ್ರಿಗೆ ಇಲ್ಲಿ ರಾಷ್ಟ್ರಧ್ವಜ ಹಾರಿಸ್ಬೇಕು ಅನ್ನೋ ಪ್ರೀತಿ ಇದ್ದಿದ್ರೆ, ಭಕ್ತಿ ಇದ್ದಿದ್ರೆ ರಾಷ್ಟ್ರಧ್ವಜ ಹಾರಿಸೋದಕ್ಕೆ ಕಾನೂನುಗಳಿದೆ, ಕಟ್ಟಲೆ ಇದೆ. ಯಾವ ರೀತಿ 9 ಗಂಟೆ ಬೆಳಗ್ಗೆ 9 ಗಂಟೆಗೆ ಹಾರಿಸ್ಬೇಕು, ಸಂಜೆ 6 ಗಂಟೆಗೆ ತೆಗಿಬೇಕು. ಇದು ರೂಲ್ ಇರೋದು. ಇವ್ರಿಗೆ ಮಾನ ಮರ್ಯಾದೆ ಇದೆಯಲ್ರಿ? ಮಧ್ಯಾಹ್ನದೊತ್ತು ನೋಡಿದ್ದೀರ ಎಲ್ಲನ? ಯಾರನ್ನ ರಾಷ್ಟ್ರಧ್ವಜವನ್ನ ಮಧ್ಯಾಹ್ನ 3 ಗಂಟೆಗೆ ಹಾರಿಸೋದು ನೋಡಿದ್ದೀರ? ಕಾನೂನು ಇಲ್ವಾ ರಾಷ್ಟ್ರಧ್ವಜಕ್ಕೆ? ಕಾನೂನನ್ನ ವೈಲೇಟ್ ಮಾಡಿದ್ದಾರೆ. ಹನುಮಾನ್ ಧ್ವಜ ತೆಗೆಯೋ ಅವಶ್ಯಕತೆ ಇರಲಿಲ್ಲ. ಪಕ್ಕದಲ್ಲಿ ಇನ್ನೊಂದು ಕಂಬ ಹಾಕಿ ಅದಕ್ಕಿಂತ ಎತ್ತರವಾಗಿ ರಾಷ್ಟ್ರಧ್ವಜವನ್ನು ಹಾರಿಸಿದ್ರೆ ಯಾರು ಬೇಡ ಅಂತ ಇದ್ರು. ಇದು ರಾಮ ಭಕ್ತರು ಕಟ್ಟಿರುವಂತ ಕಂಬ. 40 ವರ್ಷದಿಂದಲೂ ಕೂಡ ರಾಮ ಮಂದಿರದ ಇಲ್ಲಿ ಭಜನೆ ಫಂಕ್ಷನ್ ಎಲ್ಲ ನಡೀತಾ ಇದೆ. ಧ್ವಜಸ್ತಂಭನೂ ಇತ್ತು. ಇವ್ರು ಹಾಕ್ಬೇಕು ಅಂತ ಹೇಳಿದ್ರೆ ಹಾಕ್ಬೋದಾಯ್ತು, ನಾವೇನು ಬೇಡ ಅಂತ ಹೇಳಿಲ್ಲ. ಯಾರು ಬೇಕಾದರೂ ರಾಷ್ಟ್ರಧ್ವಜವನ್ನು ಹಾರಿಸುವಂಥದ್ದಕ್ಕೆ ಅಧಿಕಾರ ಇದೆ. ನಾವು ಕೂಡ ನರೇಂದ್ರ ಮೋದಿಯವರು ರಾಷ್ಟ್ರಧ್ವಜವನ್ನು ಹಾರಿಸಿದ್ದಾರೆ. ಇವರಿಗೆ ರಾಷ್ಟ್ರಧ್ವಜ ಅಲ್ಲ ಇಂಪಾರ್ಟೆಂಟು, ಹನುಮಂತನ ಧ್ವಜ ತೆಗಿಬೇಕು ಅನ್ನೋದೇ ಇಂಪಾರ್ಟೆಂಟ್. ಅದಕ್ಕೆ ಕುತಂತ್ರ ಮಾಡಿದ್ದಾರೆ ಅಷ್ಟೇ. ಪಂಚಾಯಿತಿಗೆ ಅಧಿಕಾರ ಇಲ್ಲ ಅಂದ್ರೆ ನೋಟಿಸ್ ಕೊಡ್ಬೇಕಾಯ್ತು. 7 ಡೇಸ್ ನೋಟಿಸ್ ಕೊಡ್ಬೇಕು ಕಾನೂನು ಪ್ರಕಾರ. ನೋಟಿಸ್ ಕೊಟ್ಟು ಯಾರು ಕೊಟ್ಟಿದ್ದಾರೆ ಅವ್ರ ಮೇಲೆ ಕೇಸ್ ಕಂಪ್ಲೇಂಟ್ ಆಗಬೇಕಾಯ್ತು, ಅದು ಕೋರ್ಟ್ಗೆ ಹೋಗ್ಬೇಕಾಯ್ತು.